ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಲಾಯರ್ ಜಗದೀಶ್ ಎಲೆಕ್ಷನ್ಗೆ ನಿಂತುಕೊಳ್ತಾರಂತೆ. ಯಾರ ವಿರುದ್ಧ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರೆ ಲಾಯರ್ ಜಗದೀಶ್? ಶಾಸಕ SR ವಿಶ್ವನಾಥ್ ವಿರುದ್ಧ ನನ್ನ ಸ್ಪರ್ಧೆ ಖಚಿತ. ಇದೊಂದು ಬಾಕಿ ಇತ್ತು, ಎಲ್ಲ ಆಯ್ತು, ಎಲ್ಲವೂ ಆಯ್ತು ಲಾಯರ್ ಜಗದೀಶ್ ಅವರಿಗೆ. ಇದೊಂದು ಬಾಕಿ ಇತ್ತು. ನಾಳೆ ದಿನ ಫೋನ್ ಮಾಡೋರು ಕೇಳಿದ್ರು ಕೇಳ್ತಾರೆ, ಹಿಂಗೆ ಯಾಕೆ ಕೇಳಿದೆ ಅಂತ. ಸೊ SR ವಿಶ್ವನಾಥ್ ವಿರುದ್ಧ ಸ್ಪರ್ಧೆ ಮಾಡ್ತಾರಂತೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಯೋದು ಖಚಿತ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡಿರ್ತಕ್ಕಂತಹ ಲಾಯರ್ ಜಗ್ಗಿ ಈ ಹಿಂದೆನೂ ಕೂಡ ಅವರು ಒಂದು ಎಲೆಕ್ಷನಲ್ಲಿ ನಿಂತ್ಕೊಂಡಿದ್ರು, MP ಎಲೆಕ್ಷನಲ್ಲಿ ಅನಿಸುತ್ತೆ. 5-8 ಸಾವಿರ ಏನೋ ಮತಗಳನ್ನು ಪಡ್ಕೊಂಡಿದ್ರು ಅವರು. ಎಸ್, ನಾನು ನಾಡಪ್ರಭು ಕೆಂಪೇಗೌಡರ ವಂಶಸ್ಥ ಅವ್ರು ಹೇಳ್ಕೊಳ್ಳುವಂತಹದ್ದು. 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಯಲಹಂಕ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ. ಭ್ರಷ್ಟಾಚಾರ ನಿರ್ಮೂಲನೆ, ಪ್ರಾಮಾಣಿಕತೆ ಮತ್ತು ಅಭಿವೃದ್ಧಿಯೇ ನನ್ನ ಗುರಿ. ಜನಪರ ಸೇವೆ ಇದೇ ನನ್ನ ಪ್ರತಿಜ್ಞೆ ಎಂದ ಲಾಯರ್ ಜಗದೀಶ. ಲಾಯರ್ ಜಗದೀಶ್ ಅವರು ನಿಮಗೆ ಗೊತ್ತಿದೆ, ಸದನದಲ್ಲಿ ಮೊನ್ನೆ ದಿನ ವಿಶ್ವನಾಥ್ ಅವರು ಲಾಯರ್ ಜಗದೀಶ್ ವಿರುದ್ಧ ಬಹುದೊಡ್ಡ ಆರೋಪವನ್ನು ಮಾಡಿದರು. ಅದಾದ ನಂತರ ಲಾಯರ್ ಜಗದೀಶ್ ಕೂಡ ಅದಕ್ಕೆ ಟಕ್ಕರ್ ಕೊಡುವಂತೆ ಮಾತನಾಡಿದರು. ಸೊ ಈಗ ಲಾಯರ್ ಜಗದೀಶ್ ಅವರ ಹೊಸದೊಂದು ಸ್ಟೇಟ್ಮೆಂಟು, ನಾನು ಎಲೆಕ್ಷನ್ ನಿಂತ್ಕೋತೀನಿ, 2028ರ ಅಸೆಂಬ್ಲಿ ಎಲೆಕ್ಷನು ಪಕ್ಷೇತರವಾಗಿ ನಿಂತ್ಕೋತಾರೋ, BSPಲಿ ನಿಂತ್ಕೋತಾರೋ, ಕಾಂಗ್ರೆಸ್ಸಲ್ಲಿ ನಿಂತ್ಕೋತಾರೋ, BJP ಅಂತೂ ಮುಟ್ಟು ನೋಡೋದಿಲ್ಲ, ಅವ್ರನ್ನ ಪಕ್ಷೇತರವಾಗಿ ನಿಂತ್ಕೋತಾರೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಸೊ ಜಗದೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಲಿಖಿತವಾಗಿ ಬರ್ಕೊಂಡಿದ್ದಾರೋ ಏನೋ. ಸೊ ನಾನು ಎಲೆಕ್ಷನ್ಗೆ ನಿಂತ್ಕೊಳ್ತೀನಿ, ಅಸೆಂಬ್ಲಿ ಎಲೆಕ್ಷನ್ಗೆ, ಅದು ಕೂಡ 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ BJPಯಿಂದ ಯಲಹಂಕದಲ್ಲಂತೂ ಬಿಡಿ 3-4 ಬಾರಿ ಗೆದ್ದಂಥ ಕ್ಯಾಂಡಿಡೇಟು ವಿಶ್ವನಾಥ್, ಟಿಕೆಟ್ ಅವರಿಗೆ BJPಯಿಂದ. ಆದರೆ ಅವರ ಪ್ರತಿಸ್ಪರ್ಧಿಯಾಗಿ, ಅವರ ವಿರೋಧಿ ಸ್ಪರ್ಧಿಯಾಗಿ ಜಗದೀಶ್ ಅವರು ನಿಂತ್ಕೊಳ್ಳೋದ? 1,75,000ಕ್ಕೂ ಹೆಚ್ಚು ಮತಗಳು ಯಲಹಂಕದಲ್ಲಿ ಇದ್ದಿರಬಹುದು. ಬಹುಸಂಖ್ಯಾತ ಮತಗಳು ಒಕ್ಕಲಿಗರದ್ದು. ಸಮಾನವಾದಂತಹ ಶಕ್ತಿ ಲಾಯರ್ ಜಗದೀಶ್ಗೂ ಇರಬೇಕಾಗಿರುತ್ತೆ. ಸಮಾನವಾದ ಶಕ್ತಿಗಳು ಲಾಯರ್ ಜಗದೀಶ್ ಅವರಿಗೆ ಇರಬೇಕಾಗಿರುತ್ತೆ, ಅವರನ್ನು ಎದುರಿಸುವಂತಹ. ಸೊ ನಾವು ನಾಯಿನ ಯಾಕೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಜಗದೀಶ್ ಅವರ ನಾಯಿ ಅನಿಸುತ್ತೆ. ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವ ಕಾರಣಕ್ಕೋಸ್ಕರ ಅವರ ನಾಯಿಗಳನ್ನು ತೋರಿಸ್ತಾ ಇದ್ದೀವಿ, ಅವರ ವಿಡಿಯೋದಲ್ಲೇ ತೋರಿಸ್ಕೊಂಡಿದ್ದಂಥ ನಾಯಿ. ಸೊ ಅದಕ್ಕೇನು ಬೇರೆ ದ್ವಂದ್ವಾರ್ಥಗಳಿರೋದಿಲ್ಲ. ಈಗ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ವಿಶ್ವನಾಥ್ ವಿರುದ್ಧ ಎದುರಾಳಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ರಾಜಕೀಯ ಶಕ್ತಿ ಬೇಕು. ನೋಡಿ ಅವರ ಹಂಚ್ಕೊಂಡಿರ್ತಕ್ಕಂಥ ಪೋಸ್ಟು, ನಮಸ್ಕಾರ ಯಲಹಂಕ, ನಾನು KN ಜಗದೀಶ್ ಕುಮಾರ್ ಗೌಡ, ನಾನು ನಾಡಪ್ರಭು ಕೆಂಪೇಗೌಡರ ವಂಶಸ್ಥ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದದೊಂದಿಗೆ ಯಲಹಂಕ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ. ಭ್ರಷ್ಟಾಚಾರ ನಿರ್ಮೂಲನೆ, ಪ್ರಾಮಾಣಿಕತೆ ಮತ್ತು ಅಭಿವೃದ್ಧಿ, ಜನಪರ ಸೇವೆ ಇದೇ ನನ್ನ ಪ್ರತಿಜ್ಞೆ ಎಂದಿದ್ದಾರೆ. ಇದು ಕೆಂಪೇಗೌಡರ ವಾಣಿ, ಇದು ಜನರ ವಾಣಿ ಎಂದು ಲಾಯರ್ ಜಗದೀಶ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ತನ್ನ ಇಂಗಿತವನ್ನು ವ್ಯಕ್ತಪಡಿಸೋದು ಈ ನಾಡಿನ ಕಾನೂನು ಪ್ರಕಾರ ಅದು ಅಪರಾಧ ಅಲ್ಲ. ಅವರ ಇಂಗಿತವನ್ನು ಅವರು ವ್ಯಕ್ತಪಡಿಸ್ಕೊಂಡಿದ್ದಾರೆ. ಸೋಷಿಯಲ್ ಪ್ಲಾಟ್ಫಾರ್ಮ್ನಲ್ಲಿ ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. 2028ಕ್ಕೆ ಆ ಆಸೆ ಈಡೇರುತ್ತಾ, ಇವರು ನಿಂತ್ಕೊಳ್ತಾರ ಅನ್ನೋದೇ ಇವರ ಅಭಿಮಾನಿಗಳಲ್ಲಿ ಕಾಡ್ತಾ ಇರತಕ್ಕಂತಹ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.